ನಾನಲ್ಲ. ಏನು? ನೀನಲ್ವಾ? ನೀನಲ್ಲ ಅಂದ್ರೆ ಇನ್ಯಾರು? ಮರ್ಯಾದೆಯಿಂದ ಹೇಳೋ ಹೇಳೋ ಹೇಳೋಲೇ. ಆ ದೇವಸ್ಥಾನದಲ್ಲಿ ಏನಾಗ್ತಿದೆ? ನನ್ನ ಮಗಳು ಆ ದೇವಸ್ಥಾನದ ಬಾಗಿಲನ್ನ ತೆರೆಸಿದ್ರೆ ನಿನಗೇನೋ ನಷ್ಟ? ಜನರೆಲ್ಲ ಸಂತೋಷವಾಗಿದಾರಲ್ವಾ? ಏನಕ್ಕೆ ನನ್ನ ಮಗಳನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ಯಾ? ಅದನ್ನ ನಾನು ಮಾತಲ್ಲಿ ಹೇಳಕ್ಕಾಗಲ್ಲ. ನಿಮ್ ಯಾರ ಊಹೆಗೂ ಸಿಗೋದಿಲ್ಲ. ಅದು ನಮ್ ಎಲ್ರಿಗಿಂತ ದೊಡ್ಡದು. ನಿನ್ ಪಾಲಿಗೆ ಬಂದಿರೋ ಸಮಸ್ಯೆ ತುಂಬಾ ಚಿಕ್ಕದು. ಇದ್ರ ಹಿಂದೆ ದೊಡ್ಡ ಕಥೆನೇ ಇದೆ. ಏಯ್, ಅದೆಲ್ಲ ನಂಗೆ ಬೇಕಾಗಿಲ್ಲ. ನನ್ನ ಮಗಳನ್ನ ಏನಕ್ಕೆ ಸಾಯಿಸ್ಬೇಕು ಅಂತ ನೋಡ್ತಿದ್ಯಾ? ನಿಜ ಹೇಳು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ನನ್ಗೇನ್ ಗೊತ್ತಿಲ್ಲ, ನನ್ ಬಿಟ್ಬಿಡು. ಏಯ್, ಹೇಳಲ್ವಾ ಹೇಳಲ್ವಾ? ಇನ್ನೆರಡೇ ಕ್ಷಣದಲ್ಲಿ ನಿನ್ನ ನರಗಳನ್ನ ಕೊಯ್ದು ಬಿಡ್ತೀನಿ. ನಿನ್ ರಕ್ತ ಸುರಿಸ್ಬಿಡ್ತೀನಿ. ಏನಕ್ಕೆ ಮಾಡ್ದೆ ಅಂತ ಹೇಳು. ಬೇಡ ಬೇಡ, ನನ್ ಸಾಯಿಸ್ಬೇಡ. ಇದ್ ನಾನ್ ಮಾಡಿರೋ ಕೆಲ್ಸ ಅಲ್ಲ. ಮತ್ ಯಾರೋ? ಆತನ ಬಗ್ಗೆ ಗೊತ್ತಾದ್ರೆ ನಿಮ್ ಕೈಯಿಂದ ಏನೂ ಮಾಡಕ್ಕಾಗಲ್ಲ. ಅವನಿಗೆ ನೀನಾದ್ರೇನು ನಾನಾದ್ರೇನು ಯಾರನ್ನಾದ್ರೂ ಅವ್ನ್ ಸಾಯಿಸ್ಬಿಡ್ತಾನೆ. ಇದನ್ನೆಲ್ಲ ಅವನೇ ಮಾಡ್ತಿರೋದು. ಅವನು ಯಾರಾದ್ರೆ ನನಗೇನೋ? ನನ್ನ ಮಗಳ ತಂಟೆಗೆ ಬಂದ್ರೆ ಯಾರನ್ನು ಬಿಡಲ್ಲ. ಅವನು ಯಾರು ಅಂತ ಹೇಳ್ತೀಯೋ ಇಲ್ವೋ? ಅವನ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಮುಖ್ಯ ಅಲ್ಲ. ಆಲ್ರೆಡಿ ಅವನ್ಗೆ ಗುಡಿಯಲ್ಲಿ ಮಾಡಿರೋ ಅಟೆಂಪ್ಟ್ ಮಿಸ್ ಆಗಿದೆ ಅಂತ ಅವನ್ಗೀಗಾಗ್ಲೇ ಗೊತ್ತಾಗಿದೆ. ನಿನ್ ಮಗಳನ್ನ ಸಾಯಿಸೋದಕ್ಕೆ ಅವನು ಬೇರೆ ಜನನ್ನು ಕಳಿಸಿರ್ತಾನೆ. ಬೇಗ ಹೋಗಿ ನಿನ್ ಮಗಳನ್ನ ಕಾಪಾಡ್ಕೋ. ಅಣ್ಣ, ಇವ್ ನಮ್ಮಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಿದ್ದಾನೆ. ನಾನು ಹೇಳಿದ್ ಸುಳ್ಳಾದ್ರೆ ನಾನು ಉಳ್ಕೋತೀನಿ. ಅದೇ ನಿಜ ಆದ್ರೆ ನಿನ್ ಮಗಳು ಸತ್ತೋಗ್ತಾಳೆ. ನಿನ್ಗೇನ್ ಬೇಕೋ ನೀವೇನ್ ಡಿಸೈಡ್ ಮಾಡ್ಕೊಳ್ಳಿ. ತಡ ಮಾಡಕ್ ಹೋಗ್ಬೇಡಿ. ಅಲ್ಲಿ ಯಾವ ಕ್ಷಣದಲ್ಲಾದ್ರೂ ನಿಮ್ ಮಗಳ ಮೇಲೆ ಅಟ್ಯಾಕ್ ಆಗ್ಬೋದು.